PTCL ಆ್ಯಕ್ಟ್ನಲ್ಲಿ ಹಲವಾರು ಗೊಂದಲಗಳು ಮೊದಲಿನಿಂದಲೂ ಇದೆ, ಈಗಲೂ ಇದೆ. ಇದಕ್ಕೆ ಈ ಒಂದು ಮೂಲಭೂತ ಗೊಂದಲ ಏನು ಅಂತಂದರೆ, ಈ ಆ್ಯಕ್ಟನ್ನು ತರಲಾಯಿತು, ಇದಕ್ಕೆ 2023ರಲ್ಲಿ ಅಮೆಂಡ್ಮೆಂಟನ್ನು ಕೂಡ ತರಲಾಯಿತು. ಆದರೆ ಮೂಲಭೂತವಾದಂಥ ಪ್ರಶ್ನೆ, ಇದು ಯಾವಾಗಿಂದ ಅನ್ವಯ ಆಗಬೇಕು, ಇದಕ್ಕೊಂದು ಕಾಲಮಿತಿ ನಿಗದಿ ಆಗಬೇಕು ಅನ್ನೋದು. ಯಾಕೆಂತಂದರೆ ಈ ಒಂದು ತಿದ್ದುಪಡಿಯನ್ನು ತರೋದಕ್ಕಿಂತ ಮೊದಲು ಕೆಲವರು ಪರ್ಚೇಸನ್ನು ಮಾಡಿರ್ತಾರೆ. 1978ಕ್ಕೆ ಈ ಕಾಯ್ದೆ ತರೋದಕ್ಕಿಂತ ಮೊದಲು ಕೂಡ ಕೆಲವರು ಪರ್ಚೇಸನ್ನು ಮಾಡಿರ್ತಾರೆ. ಆವಾಗ ಇದಕ್ಕಿಂತ ಮೊದಲು ಈ ಥರ ಒಂದು ಆ್ಯಕ್ಟ್ ಬರುತ್ತೆ ಅಂತ ಯಾರೂ ಒಂದು ಇಮ್ಯಾಜಿನೇಷನನ್ನು ಮಾಡ್ಕೊಂಡಿರಲ್ಲ. ಸೊ ಅಂಥವರು ಆ ರೀತಿಯಲ್ಲಿ ಇನ್ನೋಸೆಂಟಾಗಿ ಅವರು ಹಣವನ್ನು ಹಾಕಿ, ಅವರ ಒಂದು ಸಂಪಾದನೆಯ ಎಲ್ಲವನ್ನು ಹಣವನ್ನು ಹಾಕಿ ಆ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿರ್ತಾರೆ. ಮತ್ತು ಇನ್ನು ಕೆಲವೊಂದರಲ್ಲಿ ಈ ಹಿಂದೆ ಅವರು SC/STಗೆ ಸೇರಿರೋದಿಲ್ಲ, ಈಗ ಅವರು SC/ST ಕ್ಯಾಟಗರಿಗೆ ಬಂದಿರ್ತಾರೆ. ಸೊ ಅಂಥವರು ಅವ್ರಿಗೂ ಕೂಡ ಈ ಒಂದು ಆ್ಯಕ್ಟು ಅನ್ವಯ ಆಗುತ್ತಾ? ಸೊ ಈ ಥರ ಆದಾಗ ಮುಂದೆ ಯಾವ ರೀತಿ ಒಂದು ಲಾನ ಪ್ರಿಡಿಕ್ಟ್ ಮಾಡಿ ಜಮೀನುಗಳನ್ನು ಖರೀದಿ ಮಾಡಬೇಕು ಅನ್ನೋದು ಭಾಳಷ್ಟು ಗೊಂದಲ ಉಂಟಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹಲವಾರು ವಿಡಿಯೋಗಳಲ್ಲಿ, PTCLಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳಲ್ಲಿ, ಮತ್ತು PTCLನ ಗೊಂದಲಕ್ಕೆ ಕಾರಣ ಆದಂಥವ್ರು ಯಾರು ಅಂತೂ ಕೂಡ ನಾನು ವಿಡಿಯೋಗಳನ್ನು ಹಾಕಿದ್ದೇನೆ. ಇದರಲ್ಲಿ ಒಂದು ಆಶಯ ಏನು ಅಂತಂದರೆ, ಈ ಥರದಲ್ಲಿ ಒಂದು ಸಕ್ಸೆಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಏನು ತಗೊಬರಲಾಯಿತು 2005, ಇದಕ್ಕೆ ಈ ರೀತಿಯಲ್ಲಿ ಇದಕ್ಕೂ ಒಂದು ಅಮೆಂಡ್ಮೆಂಟನ್ನು ತಗೊಬಂದರೆ ಈ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರ ಆಗುತ್ತಾ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ನ್ಯಾಯಾಲಯ ಆಗಲಿ ಅಥವಾ ಶಾಸನಬದ್ಧ ಒಂದು ಅಧಿಕಾರಿ ಏನಿರ್ತಾರೆ, ಶಾಸಕಾಂಗ ಏನಿರ್ತದೆ, ಇವರಾಗಲಿ ಇದಕ್ಕೊಂದು ಆ್ಯಕ್ಟನ್ನು ತಗೊಬಂದರೆ ಅಥವಾ ಒಂದು ತಿದ್ದುಪಡಿಯನ್ನು ತಗೊಬಂದರೆ ಈ ಎಲ್ಲ ಗೊಂದಲಗಳಿಗೂ ಒಂದು ಪರಿಹಾರ ಸಿಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕೂಲಂಕುಷವಾಗಿ ಮುಂದೆ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತಂದರೆ, ಇದಕ್ಕಿಂತ ಮೊದಲು ಕೂಡ ಈ PTCL ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕಾಲ ನಿಗದಿ ಇಲ್ಲ, ಇದು ಯಾವಾಗಿಂದ ಅಪ್ಲೈ ಆಗಬೇಕು, ಯಾವಾಗಿಂದ ಅನ್ವಯ ಆಗಬೇಕು ಅನ್ನೋದು ಸಂಬಂಧಪಟ್ಟಂತೆ ಒಂದು ಕಾಲಮಿತಿ ಇಲ್ಲ ಅನ್ನೋದು ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಿತ್ತು. ಹಾಗಾಗಿ ಅದರ ತಿದ್ದುಪಡಿಯನ್ನು ಮಾಡಬೇಕು, ಅದಕ್ಕೊಂದು ನಿಗದಿಯನ್ನು ಮಾಡಬೇಕು ಅಂತೇಳಿ ಹೇಳಿತ್ತು. ಸೊ ಅದರಂತೆ ಹೈಕೋರ್ಟ್ಗಳಲ್ಲೂ ಕೂಡ ಹಲವಾರು ಪ್ರಕರಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ. ಆದ್ದರಿಂದಾಗಿ 2023ರಲ್ಲಿ PTCL ಆ್ಯಕ್ಟ್ಗೆ ಒಂದು ಅಮೆಂಡ್ಮೆಂಟನ್ನು ತರಲಾಯಿತು. ಸೊ ಈ ಒಂದು ಅಮೆಂಡ್ಮೆಂಟಲ್ಲೂ ಕೂಡ ಒಂದು ಸ್ಪೆಸಿಫಿಕ್ಕಾಗಿ ಈ ಒಂದು ಕಾಯ್ದೆ ಯಾವಾಗಿಂದ ಅನ್ವಯ ಆಗಬೇಕು ಅನ್ನೋದನ್ನು ಎಲ್ಲೂ ಸ್ಪೆಸಿಫಿಕ್ಕಾಗಿ ಹೇಳಲಿಲ್ಲ. ಸೊ ಆದರೂ ಕೂಡ ಇದು ಯಾವಾಗಲಾದರೂ ಮಾರಾಟ ಆಗಿರಲಿ, ಯಾವಾಗಲಾದರೂ ಅನ್ವಯ ಆಗಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳಲಾಯಿತು. ಆದರೆ ಅಲ್ಲೂ ಕೂಡ ಗೊಂದಲ ಆಯಿತು. ಸೊ ಇಲ್ಲಿ ನನ್ನ ಒಂದು ಆಶಯ ಏನು ಅಂತಂದರೆ, ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಏನಿದೆ, ಇದಕ್ಕೆ 2005ರಲ್ಲಿ ಒಂದು ಅಮೆಂಡ್ಮೆಂಟನ್ನು ತರಲಾಯಿತು. ಅದರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ನ ಸೆಕ್ಷನ್ 6(1) ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಮೆಂಡ್ಮೆಂಟನ್ನು ಮಾಡಲಾಯಿತು. ಈ ಒಂದು ಕಾಯ್ದೆ ಏನಿದೆ, ಇದು ರಾಜ್ಯಸಭೆಯಲ್ಲಿ ಡಿಸೆಂಬರ್ 20, 2004ರಂದು ಪಾಸಾಗುತ್ತೆ. ಸೊ ಹಾಗಾಗಿ ನ್ಯಾಯಾಲಯ ಈ ಒಂದು ದಿನಾಂಕವನ್ನು ಇಟ್ಕೊಂಡು ಇಲ್ಲಿ ಒಂದು ನಿಗದಿತವಾದಂಥ ಈ ಕಟ್ ಆಫ್ ಡೇಟ್ ಏನಿದೆ, ಇದಕ್ಕೊಂದು ಸ್ಪೆಸಿಫಿಕ್ ಕಟ್ ಆಫ್ ಡೇಟನ್ನು ಮಾಡಲಾಗಿದೆ. ಸೊ ಹೆಣ್ಮಕ್ಳಿಗೆ ಈ ಹಿಂದಿನಿಂದಲೂ ಕೂಡ ಹಕ್ಕು ಬಂದಿದ್ದರೂ ಕೂಡ, ಸಮಪಾಲು ಇದ್ದರೂ ಕೂಡ, ಆದರೆ ಆಲ್ರೆಡಿ ಮಾರಾಟ ಆಗೋಗಿದ್ದರೆ 2004 ಡಿಸೆಂಬರ್ 20ನೇ ತಾರೀಕಿಗಿಂತ ಹಿಂದೆ ಮಾರಾಟ ಆಗೋಗಿದ್ದರೆ, ಇಲ್ಲಿ ಕಾನೂನಾತ್ಮಕವಾಗಿ ವಿಭಾಗ ಆಗೋಗಿದ್ದರೆ ಅಂಥ ಒಂದು ಸ್ವತ್ತುಗಳಲ್ಲಿ ಹೆಣ್ಮಕ್ಳು ಭಾಗವನ್ನು ಕೇಳಲಿಕ್ಕೆ ಬರಲ್ಲ ಅಂತೇಳಿ ಒಂದು ಸ್ಪೆಸಿಫಿಕ್ ಕಟ್ ಆಫ್ ಡೇಟನ್ನು ತರಲಾಯಿತು. ಸೊ ಹಾಗಾಗಿ ಈ PTCLಗೂ ಸಂಬಂಧಪಟ್ಟಂತೆ ಈ ರೀತಿ ಒಂದು ತಿದ್ದುಪಡಿಯನ್ನು ತರಬೇಕು ಅಥವಾ ನ್ಯಾಯಾಲಯ ಅದಕ್ಕೊಂದು ನಿಗದಿಯನ್ನು ಮಾಡಬೇಕು. ಅಲ್ಲಿವರೆಗೂ PTCL ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಗೊಂದಲಗಳು ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲಿ ಯಾವ ಒಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟನ್ನು ತರಬೇಕು, ತಿದ್ದುಪಡಿಗಳನ್ನು ತರಬೇಕು ಅಂತಂದರೆ, ಒಂದನೇದಾಗಿ ಈ ಒಂದು ಆ್ಯಕ್ಟು ಯಾವಾಗಿಂದ ಅನ್ವಯ ಆಗಬೇಕು. ತಿದ್ದುಪಡಿ ತಂದ ನಂತರದಲ್ಲಿ ಈ ಹಿಂದೆ ತಿದ್ದುಪಡಿ ದಿನಾಂಕಕ್ಕಿಂತ ಹಿಂದೆ ಮಾರಾಟ ಅಥವಾ ಯಾವುದೊಂದು ಟ್ರಾನ್ಸಾಕ್ಷನ್ಸ್ ಆಗಿದ್ದರೆ ಅದಕ್ಕೆ ಅನ್ವಯ ಆಗಲ್ಲ ಅನ್ನೋದು ಒಂದು ಬರಬೇಕಾಗತ್ತೆ. ಸೊ 1978ರಲ್ಲಿ ಆ್ಯಕ್ಟನ್ನು ತರಲಾಯಿತು. ಆ ಆ್ಯಕ್ಟನ್ನು ತಂದಾಗ ಅದು ಯಾವಾಗಿಂದ ಅನ್ವಯ ಆಗಬೇಕು, ಆಲ್ರೆಡಿ ಮಾರಾಟ ಅಥವಾ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ರೆ ಅಂಥ ಒಂದು ಪ್ರಕರಣಗಳಲ್ಲಿ ಯಾವ ರೀತಿಯ ಒಂದು ನಿಯಮವನ್ನು ಪಾಲಿಸಬೇಕು. ಒಂದು ಸ್ವತಂತ್ರ ಪೂರ್ವದಲ್ಲೂ ಕೂಡ ಕೆಲವೊಂದು ಗ್ರ್ಯಾಂಟ್ ಆಗಿರುತ್ತೆ. ಸೊ ಅಂಥ ಒಂದು ಪ್ರಾಪರ್ಟಿಗಳಿಗೆ ಯಾವ ರೀತಿಯ ಒಂದು ನಿಯಮಗಳನ್ನು ಅನ್ವಯ ಮಾಡಬೇಕು. ಮೂರನೇದಾಗಿ ಈ ಹಿಂದೆ ಕೆಲವು ಸಮುದಾಯಗಳು SC/ST ಅಂಡರ್ನಲ್ಲಿ ಬರ್ತಾ ಇರಲಿಲ್ಲ.
ಆನಂತರದ ಕೆಲವೊಂದು ಬದಲಾವಣೆಗಳಿಂದಾಗಿ ಅವರು ಕೂಡ SC/STಗೆ ಬರ್ತಾರೆ. ಸೊ ಅಂಥವರು SC/STಗಿಂತ ಬರೋಕ್ಕಿಂತ ಮೊದಲು ಅವರ ಸ್ವತ್ತುಗಳನ್ನು ಮಾರಾಟ ಮಾಡಿದರೆ ಅವ್ರಿಗೂ ಕೂಡ ಈ ಒಂದು ಆ್ಯಕ್ಟು ಅನ್ವಯ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಒಂದು ಕಾನೂನಿನ ತಜ್ಞರ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಅದರ ಒಂದು ನಿಯಮಗಳಂತೆ ತಿದ್ದುಪಡಿಯನ್ನು ಸೂಕ್ತವಾಗಿ PTCLಗೆ ತಗೊಬಂದರೆ ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಕ್ಕಂತಾಗತ್ತೆ. ಇಲ್ಲಿ ಕೇವಲ SC/STಗೆ ಅನ್ನೋದಷ್ಟೇ ಅಲ್ಲ, ಇಲ್ಲಿ ಯಾರೋ ಹಣವನ್ನು ಹೂಡಿರ್ತಾರೆ, ಮಾರಾಟವನ್ನು ಒಂದೆರಡು ಬಾರಿ ಮಾರಿರ್ತಾರೆ, ಅದನ್ನು ವಾಪಸ್ ಪಡ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ಇತ್ತೀಚೆಗೆ ಒಂದು ಹೈಕೋರ್ಟಲ್ಲೂ ಕೂಡ ಒಂದು ಪ್ರಕರಣ ಆಯಿತು. ಎರಡೆರಡು ಬಾರಿ ಒಂದ್ಸರಿ ಮಾರಾಟ ಮಾಡಿರ್ತಾರೆ, ಅರ್ಜಿಯನ್ನು ಹಾಕಿ ವಾಪಸ್ ತೊಗೊಂಡಿರ್ತಾರೆ, ಮತ್ತು ತಿರ್ಗಿ ಅಗೈನ್ ಮಾರಾಟ ಮಾಡಿ ದುಡ್ಡು ತೊಗೋತಾರೆ, ತಿರ್ಗಿ ಅಗೈನ್ ಮತ್ತೆ ಅರ್ಜಿಯನ್ನು ಹಾಕ್ತಾರೆ. ಸೊ ಈ ರೀತಿಯಲ್ಲಿ ಪುನರಾವರ್ತಿ ಆಗಬಾರ್ದು. ಇದಕ್ಕೂ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ನಿಯಮಗಳನ್ನು ಅನ್ವಯಿಸಬೇಕು, ಆ ರೀತಿ ಆದಂಥ ಸಂದರ್ಭದಲ್ಲಿ ಅದನ್ನು ಬಿಡಿಸಿ ಅವ್ರಿಗೆ ಕೊಡಬೇಕಾ ಅಥವಾ ತಗೊಂಡಂಥವ್ರಿಗೆ ಕೊಡಬೇಕಾ ಅಥವಾ ಸರ್ಕಾರ ತನ್ನ ವಶಕ್ಕೆ ಪಡ್ಕೋಬೇಕಾ ನಿಯಮಗಳನ್ನು ಉಲ್ಲಂಘನೆಯನ್ನು ಮಾಡಿದಾಗ. ಸೊ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದ ತಿದ್ದುಪಡಿಗಳನ್ನು ತಗೊಬಂದರೆ ಆವಾಗ PTCLಗೆ ಒಂದು ಘನತೆ ಮತ್ತು ಒಂದು ಭದ್ರತೆಯ ಒಂದು ಕಾನೂನು ಆಗೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಹಾಗೆ ಈ ಜಮೀನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವರಿಗೆ, ಮಾರಾಟ ಮಾಡಿದವರಿಗಾಗಿರಲಿ ಅಥವಾ ಕೊಂಡುಕೊಳ್ಳುವಂಥವ್ರಿಗಾಗಲಿ ಅಥವಾ ಜಮೀನನ್ನು ಉಳಿಸ್ಕೊಳ್ಳೋದಕ್ಕಾಗಲಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಕಾನೂನು ಇದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ತಿದ್ದುಪಡಿ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಗೊಬಂದರೆ ತುಂಬ ಒಳಿತಾಗಿರುತ್ತೆ.